ಗರ್ಭಿಣಿ ಆಗಕ್ಕೆ 30ರಿಂದ ಮೇಲಾದರೆ ಕಷ್ಟ ಆಗತ್ತೆ, 35 ಮೇಲಾದರೆ ಇನ್ನೂ ಸ್ವಲ್ಪ ಕಷ್ಟ ಆಗತ್ತೆ. ಆ ಪ್ರೆಗ್ನೆನ್ಸಿ 9 ಮಂತ್ಸ್ ಜರ್ನಿನಲ್ಲಿ ಏನು ಒಂದು ಕಾಂಪ್ಲಿಕೇಶನ್ಸು ಅದರದ್ದು ಸ್ವಲ್ಪ ಚಾನ್ಸಸ್ಸು ಜಾಸ್ತಿ, ಅಥವಾ ಮಗು ಹುಟ್ಟಿದ ನಂತರ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು ಇರುತ್ತೆ. ಅಂದರೆ ನಮ್ಮ ಅಂಡಾಶಯ ಏನಿರುತ್ತೆ ಅದಕ್ಕೂ ವಯಸ್ಸಾಗ್ತಾ ಬರುತ್ತೆ. ಅಂಡಾಶಯದಲ್ಲಿರುವ ಆ ಮೊಟ್ಟೆ ಅದನ್ನು ಹಾಗೆ ವಯಸ್ಸಾಗ್ತಾ ಆಗ್ತಾ ಕೌಂಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇಂಡಿವಿಜುವಲ್ ಮೇಲೆ ಡೆಫಿನೆಟ್ಲಿ ಡಿಪೆಂಡ್ ಆಗುತ್ತೆ. ಸೊ ಲೈಫ್ ಸ್ಟೈಲೂ ತುಂಬ ಮ್ಯಾಟರ್ ಆಗುತ್ತೆ. ಹತ್ರ ಎಷ್ಟೊಂದು ಕಪಲ್ಸ್ ಬಂದು ಏನೂ ತೊಂದರೆ ಇರಲ್ಲ, ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಸ್ಟ್ರೆಸ್ ತುಂಬ ಮೇಜರ್ ರೋಲ್ ಪ್ಲೇ ಆಗುತ್ತೆ. ತುಂಬ ನೈಟ್ ಶಿಫ್ಟ್ಸ್ ಆಗ್ಬೋದು. ಇವಾಗ ಪ್ರೆಗ್ನೆನ್ಸಿ ವಯಸ್ಸನ್ನು ಸ್ವಲ್ಪ ಒಂದು 24ರಿಂದ 30 ಈಸ್ ಐಡಿಯಲ್. 1 ಅವರ್ ಆಫ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಮೈಂಡ್ಗೆ ಎಕ್ಸಸೈಸ್ ಬೇಕು. ಏನೂ ಇಲ್ಲ ಅಂದರೆ BP ಇರಲ್ಲ, ಶುಗರ್ ಇರಲ್ಲ, ಬಟ್ ರೊಟೀನ್ ಚೆಕಪ್ ಮಾಡಿದಾಗ ಥೈರಾಯ್ಡ್ ಬಂತು, ಕ್ವಾಲಿಟಿ ಚೆನ್ನಾಗಿದ್ದು ಆ ಭ್ರೂಣ ಚೆನ್ನಾಗಿದ್ದಾಗ ಮಗು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಸೆಕೆಂಡ್ ಪ್ರೆಗ್ನೆನ್ಸಿ ಕಷ್ಟ ಆಗಬಾರ್ದು ಅಂತ ಏನೂ ಇಲ್ಲ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಕೂಡ ತಮ್ಮ ಕೆರಿಯರ್ನ ಬಗ್ಗೆ ಹೆಚ್ಚು ಯೋಚನೆಯನ್ನ ಮಾಡ್ತಾರೆ. ಹೀಗಾಗಿನೇ ಮದುವೆ ಆಗುವಂತ ವಯಸ್ಸು ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅದರ ಜೊತೆಗೆ ಮದುವೆ ಆದ್ಮೇಲೆ ಮಗು ಪಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಯೋಚನೆಯನ್ನ ಮಾಡ್ತಾರೆ. ಸೊ ಕೆರಿಯರ್ ಪ್ಲಾನ್ನಿಂದಾಗಿ ಮಗು ಪಡೆಯುವಂತ ವಯಸ್ಸು 30 ದಾಟ್ತಾನೆ ಇದೆ. ಹಾಗಿದ್ರೆ 30ರ ನಂತರ ಅಥವಾ 35ರ ನಂತರ ಮಗು ಪಡೆಯೋದಕ್ಕೆ ಸಾಧ್ಯ ಇದೆಯಾ? ಒಂದು ವೇಳೆ ಗರ್ಭಿಣಿ ಆದರೂ ಕೂಡ ಏನಾದರೂ ಮಗು ಹಾಗೇನೆ ತಾಯಿಗೆ ಸಮಸ್ಯೆ ಆಗುತ್ತಾ? ಈ ವಿಚಾರದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳೇನು? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂಗೀತಾ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಆಬ್ಸ್ಟೆಟಿಷಿಯನ್ ಅಂಡ್ ಗೈನಕಾಲಜಿ, ಮದರ್ಹುಡ್ ಹಾಸ್ಪಿಟಲ್ಸ್, ಇಂದಿರಾನಗರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಪ್ರೆಗ್ನೆನ್ಸಿ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, ಹಿಂದೆ ಎಲ್ಲ ತುಂಬ ಬೇಗ ಮದುವೆ ಆಗ್ತಿತ್ತು, ಬೇಗ ಪ್ರೆಗ್ನೆಂಟ್ ಆಗ್ತಿದ್ರು, ಮಕ್ಕಳಾಗ್ತಿದ್ರು. ಸೊ ಅದು ಒಂದು ಎರಾನೇ ಬೇರೆ. ಬಟ್ ಇವಾಗ ಆ ಥರ ಇಲ್ಲ. ಮದುವೆ ಆಗೋದು ಲೇಟು, ಮಕ್ಕಳು ಆಗೋದು ಲೇಟ್. ಅಂದರೆ ಒಂದು ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾರೆ, ನಾವು ಲೈಫಲ್ಲಿ ಸೆಟಲ್ ಆಗಬೇಕು ಅಂತ ಅನ್ಕೋತಾರೆ. ಸೊ 30ರ ನಂತರನೇ ಯೂಶಲಿ ಪ್ರೆಗ್ನೆನ್ಸಿ ಆಗುವಂಥ ವಯಸ್ಸು ಈಗ ಇರೋವಂಥದ್ದು. ಸೊ ಲೇಟಾಗಿ ಪ್ರೆಗ್ನೆಂಟ್ ಆಗೋದ್ರಿಂದಾಗಿ ಪ್ರೆಗ್ನೆಂಟ್ ವುಮೆನ್ಗೆ ಏನಾದರೂ ತೊಂದರೆ ಆಗುತ್ತಾ, ಅಥವಾ ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯ ಇದೆಯಾ? ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಹೌದು, ಅಂದರೆ ಈಗ 30ರ ನಂತರ ನಾವು ಬಿಕಾಸ್ ಆಫ್ ದ ಕೆರಿಯರ್ ಆಗ್ಬೋದು, ನಾವು ನಮ್ಮ ಕಾಲ ಮೇಲೆ ನಾವು ನಿಂತು ಆಮೇಲೆ ನಾವು ಇಂಡಿಪೆಂಡೆಂಟ್ ಆಗಿ ನಾವು ಫೈನಾನ್ಸಸ್ ಎಲ್ಲ ಇಂಡಿಪೆಂಡೆನ್ಸಿ ತಗೊಂಡು ಆಮೇಲೆ ನಾವು ಮದುವೆ ಅಥವಾ ಮಕ್ಕಳು ಮಾಡ್ಕೊಳ್ಳುವಂಥದ್ದು, ಇದು ಇಟ್ಸ್ ನಾಟ್ ಅ ರಾಂಗ್ ಐಡಿಯಾ, ಇಟ್ಸ್ ಅ ಗುಡ್ ಐಡಿಯಾ. ಆದರೆ ಅದರಿಂದ ಪ್ರೆಗ್ನೆನ್ಸಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕು. ಅದ್ರ ಬಗ್ಗೆನೂ ಥಿಂಕ್ ಮಾಡಬೇಕು. ಹೌದು. ಸೊ ಹಾಗಾಗಿ ಆಗತ್ತೆ. ಈಗ ಎಲ್ಲ 30 ವಯಸ್ಸಿನ ಮೇಲ್ಪಟ್ಟವ್ರಿಗೆ ಗರ್ಭಿಣಿ ಆಗಕ್ಕೆ ತೊಂದರೆ ಆಗತ್ತೆ ಅಂತ ಏನೂ ಇಲ್ಲ. ಬಟ್ ಡೆಫಿನೆಟ್ಲಿ ಗರ್ಭಿಣಿ ಆಗಕ್ಕೆ 30ರಿಂದ ಮೇಲಾದರೆ ಕಷ್ಟ ಆಗತ್ತೆ, 35 ಮೇಲಾದರೆ ಇನ್ನೂ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಹಾಗಾಗಿ ಪ್ರೆಗ್ನೆಂಟ್ ಆಗೋದಕ್ಕೆ ಕಷ್ಟ ಆಗ್ಬೋದು, ಅಥವಾ ಪ್ರೆಗ್ನೆನ್ಸಿ ಆದ್ಮೇಲೆ ಆ ಪ್ರೆಗ್ನೆನ್ಸಿ 9 ಮಂತ್ಸ್ ಜರ್ನಿನಲ್ಲಿ ಏನು ಒಂದು ಕಾಂಪ್ಲಿಕೇಶನ್ಸ್ ಅದರದ್ದು ಸ್ವಲ್ಪ ಚಾನ್ಸಸ್ಸು ಜಾಸ್ತಿ. ಸೊ ಡೆಲಿವರಿ ಟೈಮಲ್ಲಿ ಅಥವಾ ಮಗು ಹುಟ್ಟಿದ ನಂತರ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು ಇರುತ್ತೆ. ಓಕೆ, ಸೊ ಸಮಸ್ಯೆ ಆಗುತ್ತೆ ಅಂತ. ಸೊ ಈಗ 30ರ ನಂತರ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರಲ್ವಾ, ಸೊ ಏನು ಪ್ರಾಬ್ಲಮ್ ಆಗುತ್ತೆ? ಈಗ ಎಗ್ ಕ್ವಾಲಿಟಿಯಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ, ಹೇಗೆ? ಹೌದು. ಸೊ ಈಗ ನಮ್ಮಲ್ಲಿ ಇವಾಗ ಒಂದು ಕಪಲ್ ಬಂದು ಒಂದು 32-33 ವಯಸ್ಸಿನವರು, ನಾವು ಈಗ ಮದುವೆ ಆಗಿ ಇಷ್ಟು ವರ್ಷ ಆಯಿತು, ನಾವು ಟ್ರೈ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ ಅಂತ ಬಂದರೆ ನಾವು ಫಸ್ಟ್ ಥಿಂಗ್ ಯೋಚನೆ ಮಾಡೋದೇ ಎಗ್ ಕ್ವಾಲಿಟಿ ಬಗ್ಗೆ. ಅಂದರೆ ಈಗ ಹೆಂಗೆ ಒಂದು ಹೆಣ್ಣಿಗೆ ವಯಸ್ಸಾಗುತ್ತೋ, ಹೆಣ್ಣಲ್ಲಿರುವ ಓವರೀಸ್ ಅಂದರೆ ನಮ್ಮ ಅಂಡಾಶಯ ಏನಿರುತ್ತೆ ಅದಕ್ಕೂ ವಯಸ್ಸಾಗ್ತಾ ಬರುತ್ತೆ. ಹಾಗಾಗಿ ಅದರಲ್ಲಿ ಮೊಟ್ಟೆ ಏನಿರುತ್ತೋ ಅದು ನಮಗೆ ವಯಸ್ಸಾದಂಗೆ ಅಂಡಾಶಯದಲ್ಲಿರುವ ಮೊಟ್ಟೆ ಅದನ್ನು ಹಾಗೆ ವಯಸ್ಸಾಗ್ತಾ ಆಗ್ತಾ ಕೌಂಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ. ಸೊ ಫಸ್ಟ್ ಥಿಂಗ್ ನಾವು ಒಂದು ಪ್ರೆಗ್ನೆಂಟ್ ಕಪಲ್ ಬಂದು ನಮ್ಗೊಂದು ಫರ್ಟಿಲಿಟಿ ಕಪಲ್ ಬಂದು ಹೇಳಿದಾಗ ನಾವು ಫಸ್ಟ್ ಥಿಂಗ್ ನೋಡೋದೇನು ಅಂದರೆ AMH ಅಂತ, ಅಂದರೆ ಆಂಟಿ ಮುಲ್ಲೇರಿಯನ್ ಹಾರ್ಮೋನ್. ಈ ಲೆವೆಲ್ಸ್ ಹೆಂಗಿದೆ ಅಂತ ನೋಡ್ತೀವಿ. ಅಂದ್ರೆ ಎಗ್ ಇವಾಗ ರಿಸರ್ವ್, ಈಗ ಅವರಲ್ಲಿ ಆ ಅಂಡಾಶಯದಲ್ಲಿ ಎಷ್ಟು ಮೊಟ್ಟೆನ ಅಂಶ ಇನ್ನೂ ಇದೆ, ಆ ವಯಸ್ಸಿಗೆ ಅದು ಸಾಕ ಅಥವಾ ಮೊಟ್ಟೆಗಳು ಆಗೋಗ್ತಾ ಇದೆಯಾ ಅಂತ ನೋಡೋದಕ್ಕೆ ನಾವು AMH ಅಂತ ಮಾಡಿ ನೋಡ್ತೀವಿ. ಸೊ ಈ AMH ಕೌಂಟ್ ಏನಿದೆಯೋ ಅದು 30 ವಯಸ್ಸಿನ ಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಒಂದು 40-45 ಅಷ್ಟರಲ್ಲಿ ಹೆಣ್ಣಿಗೆ ನ್ಯಾಚುರಲಿ ಆ ಪೆರಿಮೆನೋಪಾಸ್ ಇಲ್ಲ ಮೆನೋಪಾಸ್ ಟೈಮಲ್ಲಿ ಇನ್ನೇನು ಮುಟ್ಟು ನಿಂತು ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಆ ಎಗ್ ಕೌಂಟ್ AMH ಆಲ್ಮೋಸ್ಟ್ 0 ಆ ಲೆವೆಲ್ಗೆ ಬರುತ್ತೆ. ಸೊ ನಾವು ಎಗ್ ಕ್ವಾಲಿಟಿ ಚೆಕ್ ಮಾಡಬೇಕು, ಮತ್ತೆ ಅದರಲ್ಲಿ AMH ಎಷ್ಟು ಚೆಕ್ ಮಾಡಿಕೊಂಡು ನಂತರ ವಿ ವಿಲ್ ಟೇಕ್ ದ ಟ್ರೀಟ್ಮೆಂಟ್ ಫ್ರಮ್ ದೇರ್. ಓಕೆ. ಸೊ ಅಲ್ಲಿ ಎಗ್ ಕ್ವಾಲಿಟಿ ಹಾಗೇನೆ ಎಗ್ ಕೌಂಟ್ ಎರಡೂ ಕೂಡ
ಮ್ಯಾಟರ್ ಆಗುತ್ತೆ. ಹೌದು. ಡಾಕ್ಟರ್, ನೀವು ಹೇಳಿದ್ರೆ ಮಾತಾಡ್ತಾ, ಸೊ ಈ ರೀತಿ ಪ್ರೆಗ್ನೆನ್ಸಿ ಡಿಲೇ ಮಾಡೋದ್ರಿಂದಾಗಿ ಪ್ರಾಬ್ಲಮ್ ಆಗಬಹುದು ಅಂತ. ಸೊ ಈಗ 30 ವರ್ಷ ಅಥವಾ 35 ವರ್ಷದ ಇಬ್ರು ಮಹಿಳೆಯರನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ಇಬ್ಬರಿಗೂ ಕೂಡ ಆ ಸೇಮ್ ಪ್ರಾಬ್ಲಮ್ ಇರಬಹುದು, ಅಥವಾ ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿಲ್ಲ? ಇಂಡಿವಿಜುವಲ್ ಮೇಲೆ ಡೆಫಿನೆಟ್ಲಿ ಡಿಪೆಂಡ್ ಆಗುತ್ತೆ. ಈಗ ಇಬ್ರು 35 ವಯಸ್ಸಿನವರು ನಮ್ಮ ಹತ್ರ ಬಂದ್ರೆ, ಸೊ ಇಬ್ರು ಆ ವಯಸ್ಸಿನಲ್ಲಿ ನಾವು ಅವ್ರ ಲೈಫ್ ಸ್ಟೈಲ್ ಯೋಚನೆ ಮಾಡಬೇಕಾಗತ್ತೆ. ಅಂದರೆ ಈಗ ಒಬ್ಬರು 35 ವಯಸ್ಸಿನವ್ರಿಗೆ ಅವ್ರ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿರ್ಬೋದು. ಅಂದರೆ ಅವ್ರದ್ದು ದೇಹದ ತೂಕ ಅಥವಾ ಅವರು ಕೆಲಸದ ಒತ್ತಡ ಇಲ್ಲದೆ ಇರ್ಬೋದು, ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಇದ್ದು, ದೇ ಹ್ಯಾವ್ ಮೇಂಟೈನ್ಡ್ ದೇರ್ BMI, ಅಂದರೆ ಅವರು ದೇಹದ ತೂಕ ನಾರ್ಮಲ್ ಲೆವೆಲಲ್ಲಿದೆ, ಈ ಥರ ಇರ್ಬೋದು. ಬೇರೆ ಏನು ಮೆಡಿಕಲ್ ಕಂಡೀಷನ್ಸ್ ಇಲ್ಲದೆ ಇರ್ಬೋದು, ಥೈರಾಯ್ಡ್ ಆಗಲಿ, ಶುಗರ್ ಆಗಲಿ, BP ಆಗಲಿ ಇಲ್ಲದೆ ಇರ್ಬೋದು. ಸೊ ಅಂಥವ್ರಿಗೆ 35 ವಯಸ್ಸಿನಲ್ಲಿ ಪ್ರೆಗ್ನೆಂಟ್ ಆಗಬೇಕು ಅಂತ ಬಂದ್ರೂ ಇಟ್ ವಿಲ್ ಬಿ ಅ ಲಿಟಲ್ ಈಸಿಯರ್. ಓಕೆ. ಈಗ ಅದೇ 35 ವಯಸ್ಸದ ಇನ್ನೊಬ್ಬರಿಗೆ ಆ 35 ಏಜಿನ ಪ್ರಭಾವದಿಂದ ಆಲ್ರೆಡಿ ಅವರಿಗೆ ಥೈರಾಯ್ಡ್ ಇಶ್ಯೂಸ್ ಇತ್ತು, BP ಇಶ್ಯೂಸ್ ಇತ್ತು, ಅಥವಾ BMI ಅಂದ್ರೆ ದೇಹದ ತೂಕ ಜಾಸ್ತಿ ಇತ್ತು, ಹೀಗೆಲ್ಲ ಬಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಆ ವಯಸ್ಸಲ್ಲಿ ಕಷ್ಟ ಆಗತ್ತೆ. ಓಕೆ. ಸೊ ಲೈಫ್ ಸ್ಟೈಲೂ ತುಂಬಾ ಮ್ಯಾಟರ್ ಆಗತ್ತೆ. ಲೈಕ್ ಈ ನಡುವೆ ಏನೋ ಕೆಲಸದ ಒತ್ತಡ, ಹೌದು, ಸ್ಟ್ರೆಸ್ ಸಿಕ್ಕಾಬಿಟ್ಟೆ. ಈಗ ನನ್ನ ಹತ್ರ ಎಷ್ಟೊಂದು ಕಪಲ್ಸ್ ಬಂದು ಏನೂ ತೊಂದರೆ ಇರಲ್ಲ, ಲೈಕ್ ಈವನ್ 30 ಒಳಗಡೆ ಅವರು ಸಹ, ಅಂದ್ರೆ ಬಯೋಲಾಜಿಕಲ್ ಪ್ರಾಬ್ಲಮ್ಸ್ ಏನೂ ಇರಲ್ಲ. ಈಗ ಹಸ್ಬೆಂಡ್ದು ಸೆಮೆನ್ ಅನಾಲಿಸಿಸ್ ಏನ್ ಮಾಡ್ತೀವಿ, ನಾರ್ಮಲ್ ಬರುತ್ತೆ. ವೈಫ್ದು ಎಲ್ಲ ಟ್ಯೂಬ್ ಚೆಕ್ ಮಾಡಿರ್ತೀವಿ, AMH ಚೆನ್ನಾಗಿರತ್ತೆ, ಎಲ್ಲ ಚೆನ್ನಾಗಿರತ್ತೆ, ಮೊಟ್ಟೆ ಇದೆ, ಓವ್ಯುಲೇಷನ್ ಆಗ್ತಾ ಇದೆ, ಬಟ್ ಕನ್ಸೀವ್ ಆಗ್ತಾ ಇರಲ್ಲ. ಅದನ್ನ ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಸೊ ಇಂಥ ಸಮಯದಲ್ಲಿ ಸ್ಟ್ರೆಸ್ ತುಂಬ ಮೇಜರ್ ರೋಲ್ ಪ್ಲೇ ಆಗುತ್ತೆ. ಈ ನಡುವೆ ಎಸ್ಪೆಷಲಿ ವುಮೆನ್ ತುಂಬ ನೈಟ್ ಶಿಫ್ಟ್ಸ್ ಆಗ್ಬೋದು. ಇವಾಗ IT ಕಂಪ್ನಿ, ಸಾಫ್ಟ್ವೇರು ಇರೋರು ತುಂಬ ನೈಟ್ ಶಿಫ್ಟ್ಸ್ ಮಾಡ್ತಾರೆ, ರಾತ್ರಿ 10. ಸೊ ಸ್ಲೀಪ್ ಪ್ಯಾಟರ್ನ್, ರಾತ್ರಿ ನಿದ್ದೆ ಇರಲ್ಲ, ಬೆಳಗ್ಗೆ ಹೊತ್ತು ಮತ್ತೆ ಕೆಲಸದ ಒತ್ತಡ ಇನ್ನೊಂದು ಈ ನಡುವೆ ಬೆಂಗಳೂರಲ್ಲಿ ತುಂಬ ಟ್ರಾವೆಲ್ ಒತ್ತಡ ಕೂಡ, ಟ್ರಾವೆಲಿಂಗ್ ಆಗ್ಬೋದು, ಅಥವಾ ಮನೆಯಲ್ಲಿ ಒತ್ತಡ ಆಗ್ಬೋದು. ಮಕ್ಕಳು ಆಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಒತ್ತಡ. ಅದ್ರ ಬಗ್ಗೆನೇ ಯೋಚನೆ ಮಾಡೋದು. ಅದ್ರ ಬಗ್ಗೆನೇ ಈಗ ಡೇಟ್ಸ್ ಹತ್ರ ಬರ್ತಿದೆ, ಪೀರಿಯಡ್ ಆಗ್ಬಿಡ್ತೀನಿ, ಪ್ರೆಗ್ನೆನ್ಸಿ ಆಗಿದೆಯೋ ಇಲ್ವೋ ಅನ್ನೋದೇ ಒತ್ತಡ. ಸೊ ಸ್ಟ್ರೆಸ್, ಬಾಡಿ ತೂಕ, ಪ್ಲಸ್ ಇವಾಗ ಫ್ಯಾಮಿಲಿಯಲ್ಲಿ ಅವ್ರ ಫ್ಯಾಮಿಲಿಲಿ BP ಶುಗರ್ ಇದ್ರೆ ದೇ ಆರ್ ಪಿಕ್ಕಿಂಗ್ ಅಪ್ ನೌ ವೆರಿ ಅರ್ಲಿ. ತುಂಬಾ ಬೇಗ ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ಥೈರಾಯ್ಡ್ ಇಶ್ಯೂಸ್ ಬರ್ತಿದೆ. ಸೊ ಹಾಗಾಗಿ ಇಂಥವೆಲ್ಲ ಆಗೋದ್ರಿಂದ ನಾವು ಯೂಶಲಿ ಪ್ರೆಗ್ನೆನ್ಸಿ ವಯಸ್ಸನ್ನ ಸ್ವಲ್ಪ ಒಂದು 24ರಿಂದ 30 ಇಸ್ ಐಡಿಯಲ್. ಓಕೆ. ಸೊ 24 to 30 ಒಳಗಡೆ ಪ್ರೆಗ್ನೆನ್ಸಿ ಆಗೋದು ಬೆಸ್ಟ್ ಅಂತ. ಹೌದು, ಬಿಕಾಸ್ ಅವಾಗ ಎಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇನ್ನೊಂದೇನು ಅಂದ್ರೆ ಎಗ್ ತುಂಬಾ ಇದ್ರೂನು ಕೌಂಟ್ ಮ್ಯಾಟರ್ ಆಗಲ್ಲ, ಅದರಲ್ಲಿ ಎಷ್ಟು ಕ್ವಾಲಿಟಿ ಮೊಟ್ಟೆ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಓಕೆ. ಸೊ ಹಾಗಾದ್ರೆ ಕ್ವಾಲಿಟಿ ಆಫ್ ಎಗ್ ಚೆನ್ನಾಗಿರ್ಬೇಕು ಅಥವಾ ಎಗ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರ್ಬೇಕು? ಅದೇ ನಾ ಹೇಳಿದ ಹಾಗೆ ಲೈಫ್ ಸ್ಟೈಲ್ ತುಂಬಾನೇ ಮುಖ್ಯ. ಅಂದ್ರೆ ನೀವು ಏನು ಆಹಾರ ನಿಮ್ ದೇಹಕ್ಕೆ ಹಾಕ್ತಿರೋ, ಅಂದ್ರೆ ನಾವು ಹೇಳ್ತಾನೆ ಇರ್ತೀವಿ, ನೀವು ಜಂಕ್ ಅವಾಯ್ಡ್ ಮಾಡಿ, ಹೊರಗಡೆ ಊಟ ಅವಾಯ್ಡ್ ಮಾಡಿ, 1 hour ಆಫ್ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್. ನಾನು ಅದರಲ್ಲಿ ಯಾವಾಗ್ಲೂ ಹೇಳೋದು 1 hour ಅಲ್ಲಿ 30 ನಿಮಿಷ ನಿಮ್ ದೇಹದ ಎಕ್ಸಸೈಸ್ ಆದ್ರೆ ಇನ್ 30 ನಿಮಿಷ ನಿಮ್ ಮೈಂಡ್ಗೆ ಎಕ್ಸಸೈಸ್ ಬೇಕು. ಅಂದ್ರೆ ಸಮ್ ಸಾರ್ಟ್ ಆಫ್ ಮೆಡಿಟೇಷನ್. ಬರೀ ಜಿಮ್ಗೆ ಹೋಗ್ಬಿಟ್ಟು ಸ್ಟ್ರೆಂತ್ ಟ್ರೈನಿಂಗು, ವೆಯ್ಟ್ಸ್ ಎತ್ಬಿಟ್ಟು, ದಟ್ ಈಸ್ ಫಾರ್ ಯುವರ್ ಬಾಡಿ. ಸೊ ನಾನು ಯಾವಾಗಲೂ ಹೇಳೋದು ಮೈಂಡ್ಗೆ, ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಯೋಗ, ಮೆಡಿಟೇಷನ್ನು ಅಂಥದ್ದೇನಾದರೂ ಮಾಡಬೇಕು, 1 hour ಬೇಕು. ಇನ್ನೊಂದು ನೀವು ರೊಟೀನ್ ಚೆಕಪ್ಸ್ ಮಾಡಿಸ್ಕೊಳ್ಳಿ ಎಲ್ಲರೂ. ಅಂದರೆ ವೈಟಮಿನ್ B12, ವೈಟಮಿನ್ D3 ಇದನ್ನೆಲ್ಲ ರೊಟೀನ್ ಗೈನೆಕ್ ಚೆಕಪ್ಸ್ ಮಾಡಿಸ್ಕೋಬೇಕು. ಪ್ಲಸ್ ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡಿಸ್ಕೋಬೇಕು. ಹೇಗೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಸ್ಟ್ರೆಸ್ ಲೆವೆಲ್ ಅಂತೂ ಕಮ್ಮಿ ಆಗಬೇಕು. ದೇಹದ ತೂಕ ನಾರ್ಮಲ್ ಆಗಿ ಮೇಂಟೈನ್ ಮಾಡಿ. BMI ನಾರ್ಮಲ್ ಇತ್ತು ಅಂದರೆ ಈಸಿ ಆಗುತ್ತೆ. ಸೊ ಇದು ಮಾಡೋದ್ರಿಂದ ನಿಮ್ಮ ಎಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಪ್ಲಸ್ ಈಗ ನಾವು ಎಲ್ಲರಿಗೂ ಹೇಳೋ ಪ್ರಕಾರ ಪ್ರೀ ಕನ್ಸೆಪ್ಷನಲ್ ಚೆಕಪ್ ಅಂದರೆ ಈಗ ನಾನು ಇನ್ನೊಂದು 3 ತಿಂಗಳಲ್ಲಿ ನಾನು ಪ್ರೆಗ್ನೆಂಟ್ ಆಗಬೇಕು, ನಾವು ಪ್ಲಾನ್ ಮಾಡ್ತಾ ಇದ್ದೀವಿ, ಡಿಸೈಡ್ ಮಾಡ್ತೀವಿ ಅಂತಂದ್ರೆ ನೀವು ಹೋಗ್ಬಿಟ್ಟು ಒಂದು ಗೈನಕಾಲಜಿಸ್ಟ್ ಮೀಟ್ ಮಾಡಿ. ಏನಕ್ಕೆ ಅಂದರೆ ಆ ಎಗ್ ಕ್ವಾಲಿಟಿ ಚೆನ್ನಾಗಾಗಕ್ಕೆ ನಾವು ಫಾಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಸೊ 3 ತಿಂಗಳು ಫಾಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ತಗೊಂಡು ಪ್ರೆಗ್ನೆಂಟ್ ಆಗೋದ್ರಿಂದ ಡೆಫಿನೆಟ್ಲಿ ಕ್ವಾಲಿಟಿ ಆಫ್ ಆ ಭ್ರೂಣ ಏನು ಫಾರ್ಮೇಷನ್ ಆಗುತ್ತೋ ಅದರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಸೊ ಪ್ರೆಗ್ನೆನ್ಸಿ ಪ್ರಿಪ್ರೇಷನ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಡೆಫಿನೆಟ್ಲಿ. ಏನು
ಏನೂ ಇಲ್ಲ ಅಂದ್ರೆ BP ಇರಲ್ಲ, ಶುಗರ್ ಇರಲ್ಲ, ಬಟ್ ರೊಟೀನ್ ಚೆಕಪ್ ಮಾಡಿದಾಗ ಥೈರಾಯ್ಡ್ ಬಂತು, ಏನೋ ಒಂಚೂರು ಥೈರಾಯ್ಡ್ ತೊಂದರೆ ಇದೆ. ಸೊ ಅಟ್ಲೀಸ್ಟ್ ನಮ್ಗೊಂದು 3 ತಿಂಗಳು 4 ತಿಂಗಳು ಟೈಮ್ ಇರುತ್ತೆ, ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಫಾಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಕೊಟ್ಕೊಂಡು ಪ್ರೆಗ್ನೆಂಟ್ ಆದ್ರೆ ಆ ಪ್ರೆಗ್ನೆನ್ಸಿ ಆದ್ಮೇಲೆ ಸ್ವಲ್ಪ ಅಬಾರ್ಷನ್ ಚಾನ್ಸಸ್ಸು ಅದೆಲ್ಲ ಕಮ್ಮಿ ಆಗುತ್ತೆ. ಡಾಕ್ಟರ್, ಈಗ 30 ಮೇಲೆ ಪ್ರೆಗ್ನೆಂಟ್ ಆದ್ರೂ, ಈಗ ಒಂದ್ ವೇಳೆ ಪ್ರೆಗ್ನೆನ್ಸಿ ಆದ್ಮೇಲೂ ಕೂಡ ಆ ಪ್ರೆಗ್ನೆಂಟ್ ವುಮೆನ್ಗೆ ಏನಾದ್ರೂ ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ, ಅಂದ್ರೆ ಏಜ್ ಇದರಿಂದಾಗಿ ಕಾಂಪ್ಲಿಕೇಶನ್ಸ್ ಆಗುತ್ತೆ? ಹೌದು. ಸೊ 30 ಮೇಲೆ ಪ್ರೆಗ್ನೆಂಟ್ ಆಗೋದಾದ್ರೆ ಫಸ್ಟ್ ನಾನು ಹೇಳಿದ ಹಾಗೆ 30 ಮೇಲೆ ಪ್ರೆಗ್ನೆಂಟ್ ಆಗಕ್ಕೆ ತೊಂದರೆಗಳಾಗಬಹುದು, ಬಿಕಾಸ್ ಆಫ್ ದ ಎಗ್ ಕ್ವಾಲಿಟಿ ಆಗ್ಬೋದು ಅಥವಾ ಎಷ್ಟು ರಿಸರ್ವ್ ಇದೆ ಅನ್ನೋದ್ರ ಮೇಲೆ. 30 ವಯಸ್ಸರ ಮೇಲೆ ಪ್ರೆಗ್ನೆಂಟ್ ಆದ್ಮೇಲೆ ಲೈಕ್ ಆ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಅವ್ರಿಗೆ BP ಬರುವಂಥ ಚಾನ್ಸಸ್ ಆಗಲಿ, ಶುಗರ್ ಬರುವಂಥ ಚಾನ್ಸಸ್ ಆಗಲಿ ಅಥವಾ ಥೈರಾಯ್ಡ್ ಆಗಲಿ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು. ಎರಡನೇದು, ಮಗುನಲ್ಲಿ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವಿ, ಅದು 35 ಮೇಲ್ಪಟ್ಟವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ನಾವು ಇದನ್ನೆಲ್ಲ ನಾವು ಮೊದಲು 3 ತಿಂಗಳಲ್ಲೇ ಟೆಸ್ಟ್ ಮಾಡ್ತೀವಿ. ಅಂದರೆ ಏಜ್ ರಿಲೇಟೆಡ್ ಏನಾದರೂ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಮಗುನಲ್ಲಿ ಏನಾದರೂ ಬೆಳವಣಿಗೆಗೆ ಪ್ರಾಬ್ಲಮ್ ಆದರೆ, ಅಂದರೆ ಡೌನ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ, ಟರ್ನರ್ಸ್ ಅಂತ ಏನು ಹೇಳ್ತೀವಿ, ಇದ್ರದ್ದು ಚಾನ್ಸಸ್ ಸ್ವಲ್ಪ ಜಾಸ್ತಿ. ಸೊ ಹಾಗಾಗಿ ದ ಯಂಗರ್ ತಾಯಿ ಸ್ವಲ್ಪ ಏಜಲ್ಲಿ ಕಮ್ಮಿ ಇದ್ರೆ ಕ್ವಾಲಿಟಿ ಚೆನ್ನಾಗಿದ್ದು ಆ ಭ್ರೂಣ ಚೆನ್ನಾಗಿದ್ದಾಗ ಮಗು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಓಕೆ. ಸೊ ಆ ಜರ್ನಿಯಲ್ಲಿ ಮಗುಗೂ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ, ತಾಯಿಗೂ ಕೂಡ ಚಾನ್ಸಸ್ ಇರುತ್ತೆ. ಹೌದು. ಮೆಡಿಕಲ್ ಕಂಡೀಷನ್ಸ್ ಬೇರೆ ಏನು ನಾವು BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲ್ ಇದು ಏನು ಹೇಳ್ತೀವಿ, ಇದೆಲ್ಲ ಸ್ವಲ್ಪ 30-35 ಮೇಲ್ಪಟ್ಟವರಿಗೆ ಜಾಸ್ತಿ. ಇದು ಆಗಿರೋದ್ರಿಂದ ಮತ್ತೆ ಅದರಿಂದ ಮಗುಗೆ ಚಾನ್ಸಸ್ ಮತ್ತೆ ಅದು ಎಫೆಕ್ಟ್ ಆಗೋದು ಜಾಸ್ತಿ. ಈಗ ಕೆಲವರು ಫಸ್ಟ್ ಪ್ರೆಗ್ನೆನ್ಸಿ ಬೇಗ ಆಗಿರುತ್ತೆ, ಒಂದು ಮಗು ಆಗಿರುತ್ತೆ, ಅದಾದ್ಮೇಲೆ ತುಂಬಾ ಗ್ಯಾಪ್ ಇರುತ್ತೆ, ಸೊ ಇನ್ನೊಂದು ಮಗು ಬೇಕು ಅಂತ ಅನ್ಸುತ್ತೆ. ಸೊ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಇದು ಎಫೆಕ್ಟ್ ಆಗುತ್ತಾ? ಸೆಕೆಂಡ್ ಪ್ರೆಗ್ನೆನ್ಸಿಲೂ ಎಫೆಕ್ಟ್ ಆಗುತ್ತೆ. ಹೌದು. ಅಂದ್ರೆ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲೂ 30 ವಯಸ್ಸು, ಇವಾಗ ಎಷ್ಟೋ ಕಪಲ್ಸ್ ಬರೋರು ಮೊದಲನೇ ಮಗು ಒಂದು 23-24 ಆಗೋಗಿರುತ್ತೆ, ಮತ್ತೆ ಒಂದು 8-9 ವರ್ಷ ಆದ್ಮೇಲೆ ಅವ್ರು ಟ್ರೈ ಮಾಡ್ತಾ ಇದ್ರೆ 32-33 ಆದ್ಮೇಲೆ ಅದು ಮತ್ತೆ ಕಷ್ಟ ಆಗತ್ತೆ. ಸೊ ಹೀಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಕಷ್ಟ ಆಗ್ಬಾರ್ದು ಅಂತ ಏನೂ ಇಲ್ಲ. ಆಗುತ್ತೆ, ಸೆಕೆಂಡಿಗೂ ಆಗುತ್ತೆ. ಓಕೆ ಓಕೆ. ಮಿಸ್ಕ್ಯಾರೇಜ್ ಚಾನ್ಸಸ್ ಎಷ್ಟು ಇರುತ್ತೆ ಮ್ಯಾಮ್ ಇದರಲ್ಲಿ? ಡೆಫಿನೆಟ್ಲಿ ಜಾಸ್ತಿ. ಸೊ 35 ಮೇಲ್ಪಟ್ಟವ್ರಿಗೆ ಅದೇನಾಗತ್ತೆ, ಆ ಭ್ರೂಣ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂದ್ರೆ ಮಿಸ್ಡ್ ಅಬಾರ್ಷನ್ ಅಂದ್ರೆ ಮೊದಲು ಹಾರ್ಟ್ ಬೀಟ್ ಬಂದಿರುತ್ತೆ, ನೆಕ್ಸ್ಟ್ ಚೆಕಪ್ ಬಂದಾಗ ಹಾರ್ಟ್ ಬೀಟ್ ಇರೋದಿಲ್ಲ. ಸೊ ಇಂಥ ಚಾನ್ಸಸ್ ಆಗ್ಬೋದು. ಅಥವಾ ಸ್ಪಾಂಟೇನಿಯಸ್ ಅಬಾರ್ಷನ್ಸ್, ಏನೂ ರೀಸನ್ನೇ ಗೊತ್ತಿಲ್ಲ ಅಬಾರ್ಷನ್ ಆಯ್ತು ಅಂತ ಆಗ್ಬೋದು. ಅಥವಾ 3ನೇ ತಿಂಗಳು ಸ್ಕ್ಯಾನ್ ಮಾಡಿಸಿದಾಗ ಫೀಟಲ್ ಅನಾಮಲೀಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಮಗುನಲ್ಲಿ ಒಂದೇನೋ ಒಂದು ಲೈಕ್ ಸಿಸ್ಟಿಕ್ ಹೈಗ್ರೋಮಾಸು, ಬೆಳವಣಿಗೆಯಲ್ಲಿ ತೊಂದರೆಗಳು, ಅನಾಮಲಿ, ಮಗು ಬೆಳವಣಿಗೆ ಚೆನ್ನಾಗಿಲ್ಲ, ಮಗುನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಒಂದು ಯಾವುದೋ ಒಂದು ಆರ್ಗನ್ ಅಲ್ಲಿ ಪ್ರಾಬ್ಲಮ್ ಇದೆ, ಈ ತರದ್ದು ಫೀಟಲ್ ಅನಾಮಲೀಸ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಇಂಥವು 35 ಮೇಲ್ಪಟ್ಟವರು, ಎಸ್ಪೆಷಲಿ ಸಂಬಂಧದಲ್ಲಿ ಮದುವೆ ಆದವರು ಪ್ಲಸ್ 35 ವರ್ಷದ ಮೇಲಿದ್ದವ್ರಿಗೆ ಡೆಫಿನೆಟ್ಲಿ ಈ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಈಗ ರಿಲೇಷನ್ ಒಳಗಡೆನೆ ಮದುವೆ ಆದ್ರೆ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಹೇಳ್ತಾರೆ, ಅಂದ್ರೆ ಅಂಗವಿಕಲ ಮಕ್ಕಳು ಹುಟ್ಟುವಂತ ಚಾನ್ಸಸ್ ಇರುತ್ತೆ ಹೇಳ್ತಾರೆ, ಅಂದ್ರೆ ಅದು ಯಾವ ಕಾರಣಕ್ಕೋಸ್ಕರ? ಅದು ಜೆನೆಟಿಕ್. ಓಕೆ. ಹೌದು. ಈಗ ನಾವು ರಿಲೇಷನ್ ನಲ್ಲೂ ನಾವು ಅದು ಕೇಳ್ತೀವಿ, ಕನ್ಸಾಂಗ್ವಿನಸ್ ಮ್ಯಾರೇಜ್ ಅಂತ ಕರಿತೀವಿ. ಸೊ ಅದರಲ್ಲಿ ನೀವು ತುಂಬಾ ಹತ್ತಿರದಲ್ಲಿ ಮದುವೆ, ಈಗ ತಾಯಿ ತಮ್ಮ ಈ ತರ, ದಟ್ ಇಸ್ ಫಸ್ಟ್ ಡಿಗ್ರಿ, ಅಲ್ಲೇ ತುಂಬಾ ಹತ್ತಿರದಲ್ಲಿ ಫಸ್ಟ್ ಡಿಗ್ರಿ ಕನ್ಸಾಂಗ್ವಿನಸ್ ಮ್ಯಾರೇಜ್, ಅಥವಾ ಸಂಬಂಧನೇ ಬಟ್ ತುಂಬಾ ದೂರ. ಹಾಗಾಗಿ ತುಂಬಾ ಹತ್ತಿರದಲ್ಲಿ ಮದುವೆ ಆಗೋರಿಗೆ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಬರೋ ಮಗು ಹುಡುವಂತ ಚಾನ್ಸಸ್ ಜಾಸ್ತಿ. ಓಕೆ ಓಕೆ. ಡಾಕ್ಟರ್, ಹಾಗಿದ್ರೆ ಈ ಲೇಟ್ ಪ್ರೆಗ್ನೆನ್ಸಿ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಏನಾದರೂ ಮಿತ್ಸ್ ಇದೆಯಾ, ಅಥವಾ ನಿಮ್ಮ ಹತ್ರ ಬರುವಂತಹ ಪೇಷಂಟ್ಗಳು ಅಥವಾ ಮಹಿಳೆಯರು ಹೇಳುವಂಥ ರೀತಿಯಲ್ಲಿ ಅವ್ರಿಗೇನಾದರೂ, ಅಂದರೆ ಸುಮ್ಮನೆ ಅವ್ರು ಭಯ ಪಡ್ತಾರೆ ಅಂತ ಏನಾದರೂ ಅನ್ಸುತ್ತಾ ನಿಮಗೆ? ಭಯ ಡೆಫಿನೆಟ್ಲಿ ಈ ನಡುವೆ ತುಂಬಾ ಬರ್ತಾರೆ. ಲೈಕ್ ಈ ನಡುವೆ ನನ್ನ ಹತ್ರ ಪೇಷಂಟ್ಸ್ ಬರ್ತಿದ್ದಾರೆ, ಇನ್ನೂ ಮದುವೆನೂ ಆಗಿಲ್ಲ, ನಾವು ಪ್ಲಾನ್ ಮಾಡ್ತಾ ಇದ್ದೀವಿ, ಲೈಕ್ 30-31 ವಯಸ್ಸವರು ಪ್ಲಾನ್ ಮಾಡ್ತಾ ಇದ್ದೀವಿ, ಇನ್ನೊಂದು 3 ವರ್ಷದಲ್ಲಿ ನಾವು ಹೇಗೆ ಏನೋ ಆ ಎಗ್ ಕ್ವಾಲಿಟಿ ಅಥವಾ ಕ್ವಾಂಟಿಟಿನ ಹೇಗೆ ನಾವು ಕಾಪಾಡ್ಕೋಬಹುದು, ಆಮೇಲೆ ಏನು ತೊಂದರೆ ಆಗದೆ ಇರೋ ತರ ಏನ್ ಮಾಡ್ಬೋದು ಅನ್ನೋದು ಇದೆ. ತುಂಬಾ ಜನ ಬಂದು ಈ ನಡುವೆ ಪರವಾಗಿಲ್ಲ, ಯಾಕಂದ್ರೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ಇಂದ ಇರ್ಬೋದು ಎಲ್ಲ. ಸೊ ಪೀಪಲ್ ಕಮ್ ಟು ಮಿ. ಓಕೆ. ಅವೇರ್ನೆಸ್ ಇದೆ ಅಂತ ಅನ್ಸುತ್ತೆ? ಅವೇರ್ನೆಸ್ ಡೆಫಿನೆಟ್ಲಿ ಇದೆ. ಸೊ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ನಾವು ಮೊದಲು ಇವಾಗ ಎಷ್ಟೊಂದು ಜನರಿಗೆ ಫ್ಯಾಮಿಲಿನಲ್ಲಿ ತುಂಬಾ ಸಪೋರ್ಟ್ ಇರುತ್ತೆ. ಸೊ ಒಂದು ಮಗು ಮಾಡಿಕೊಂಡು ಫ್ಯಾಮಿಲಿನಲ್ಲಿ ಇರ್ತಾರೆ ನೋಡ್ಕೊಳ್ಳೋದಕ್ಕೆ, ತಂದೆ ತಾಯಿ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಇಟ್ಸ್ ಈಸಿ. ಬಟ್ ಸ್ವಲ್ಪ ಜನಕ್ಕೆ ವೇರ್ ಹಸ್ಬೆಂಡ್ ವೈಫ್ ಮಗು ಇದ್ದಾಗ
ಆ ಹುಡುಗಿಯ ಒಂದು ಕೆರಿಯರ್ ಕೂಡ ನೋಡ್ಬೇಕಾಗತ್ತೆ. ಅಂದ್ರೆ ಆಯ್ತು, ಸೊ ಹಾಗಾಗಿ ಕೆರಿಯರ್ ಮುಂದೆ ಬಂದಾಗ ಪ್ರೆಗ್ನೆನ್ಸಿನ ಮುಂದೆ ಹಾಕ್ತಾರೆ. ಸೊ ಅದು ತಪ್ಪಲ್ಲ ಹಾಗೆ ನೋಡಿದ್ರೆ. ಸೊ ಅಂಥವ್ರಿಗೆ ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸೊ ಎಗ್ ಫ್ರೀಸಿಂಗ್ ಅಂತ ಆಪ್ಷನ್ಸ್ ಇದೆ. ಲೈಕ್ ತುಂಬಾನೇ ನೀವು ಡಿಲೇ ಮಾಡ್ತಿದ್ದೀರಾ ಪ್ರೆಗ್ನೆನ್ಸಿ, ಅಥವಾ ಮದುವೆನೇ ತುಂಬಾ ಡಿಲೇ ಆಗ್ತಾ ಇದೆ ಅಂತಂದ್ರೆ ಎಗ್ ಫ್ರೀಸಿಂಗ್ ಅಂತ ಆಪ್ಷನ್ಸ್ ಇರುತ್ತೆ. ಸೊ ನಾವು ನಿಮ್ದು ಆ ಮೊಟ್ಟೆ ಏನಿದೆಯೋ ಅದನ್ನ ಸ್ವಲ್ಪ ಬೇಗ ಒಂದು 26-27 ವಯಸ್ಸಲ್ಲೇನೆ AMH ಕೌಂಟ್ ಚೆನ್ನಾಗಿರುವಾಗ್ಲೇನೆ ನಾವು ಬೇರೆ ಎಲ್ಲ ಟೆಸ್ಟ್ಸ್ ಎಲ್ಲ ಮಾಡಿ ನೋಡಿ ಆ ಎಗ್ನ ನಾವು ಫ್ರೀಸ್ ಮಾಡಿ ಇಡ್ಬೋದು. ಓಕೆ. ಸೊ ಫ್ರೀಸ್ ಮಾಡಿ ಆಮೇಲೆ ಯಾವಾಗ ನಿಮಗೆ ಮದುವೆ ಆಗಿ ನಿಮಗೆ ಒಂದು ಮಗು ಮಾಡ್ಕೋಬೇಕು ಅಂತ ಅನ್ಸತ್ತೋ ಅವಾಗ ಅದನ್ನ ನಾವು ಭ್ರೂಣ ಮಾಡಿ ಅದನ್ನ ಒಂದು IVF ಮುಖಾಂತರ ನಾವು ಪ್ರೆಗ್ನೆನ್ಸಿ ಟ್ರೈ ಮಾಡ್ಬೋದು. ಓಕೆ. ಆ ಟೈಮಲ್ಲಿ ಈಗ ಲೇಟ್ ಮ್ಯಾರೇಜ್ ಆದ್ರೂ ಕೂಡ ಫ್ರೀಸ್ ಆಗಿರುವಂತ ಎಗ್ ಅನ್ನ ಯೂಸ್ ಮಾಡ್ಕೊಂಡು ಕರೆಕ್ಟ್ ದೆನ್ ಪ್ರೆಗ್ನೆನ್ಸಿ ಆಗೋದಕ್ಕೆ ಹೌದು. ಯಾಕಂದ್ರೆ ಲೇಟ್ ಮ್ಯಾರೇಜ್ ಆಯ್ತು, ಈಗ 35ಕ್ಕೆ ಮದುವೆ ಆಯ್ತು, 36-37 ಡೆಫಿನೆಟ್ಲಿ ಕಷ್ಟ ಆಗತ್ತೆ. ಮತ್ತೆ ಆ ಏಜ್ ಅಲ್ಲಿ ಮೊಟ್ಟೆ ಕೌಂಟ್ ಕಮ್ಮಿ, ಕ್ವಾಲಿಟಿ ಕಮ್ಮಿ ಆದ್ರೂ ಅಬಾರ್ಷನ್ ಚಾನ್ಸಸ್ ಜಾಸ್ತಿ, ಕಾಂಪ್ಲಿಕೇಶನ್ ಚಾನ್ಸಸ್ ಜಾಸ್ತಿ ಅಂತ ಬಂದಾಗ ಸೊ ಆವಾಗ ನಿಮಗೆ ಆಲ್ರೆಡಿ ಒಂದು ಫ್ರೀಸ್ ಆಗಿರೋ ಮೊಟ್ಟೆ ಇತ್ತು ಅಂದ್ರೆ ಅದನ್ನ ಭ್ರೂಣ ಮಾಡಿ IVF ಮುಖಾಂತರ ಅದನ್ನ ಗರ್ಭಕೋಶದ ಒಳಗೆ ಹಾಕ್ಬೋದು. ಆವಾಗ ಚಾನ್ಸಸ್ ಆಫ್ ಕಾಂಪ್ಲಿಕೇಶನ್ಸ್ ಆರ್ ಲೆಸ್. ಓಕೆ. ಈಗ ಎಗ್ ಫ್ರೀಸಿಂಗ್ ಮಾಡಿದ್ರು, ಅದಾದ್ಮೇಲೆ ಮದುವೆ ಲೇಟ್ ಆಯ್ತು, ಪ್ರೆಗ್ನೆನ್ಸಿನೂ ತುಂಬಾ ಡಿಲೇ ಆಯ್ತು ಅಂದಾಗ ಸೊ ಎಗ್ ಮಾಡಿರುವಂತಹ ಎಗ್ ಫ್ರೀಸಿಂಗ್ ಅನ್ನ ಎಷ್ಟು ಟೈಮ್ ತನಕ ಯೂಸ್ ಮಾಡ್ಬೋದು? ಅಂದ್ರೆ ತುಂಬಾ ಲೇಟ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರು ಅಂದ್ರೆ ಅದು ಯೂಸ್ ಆಗುತ್ತಾ? ಹೇಗೆ? ತುಂಬಾ ಲೇಟ್ ಅಂದ್ರೆ ನಾವ್ ಯಾವಾಗ್ಲೂ ಒಂದು ಏನೇ ನಾವು ಇವಾಗ IVF ಆಗ್ಲಿ ಏನೇ ಆಗ್ಲಿ ನಾವ್ ಅದನ್ನ ಭ್ರೂಣ ಒಳಗ್ ಹಾಕ್ಬೇಕು ಅಂದಾಗ 40 ಒಳಗಿದ್ರೇನೆ ಬೆಟರ್. ಯಾಕೆಂದ್ರೆ 40 ಆದ್ಮೇಲೆ ಒಂದು ಭ್ರೂಣ ಒಂದ್ ಕಡೆ ಬಿಡಿ, ಮೊಟ್ಟೆ ಒಂದ್ ಕಡೆ ಬಿಟ್ರು ದ ಏಜ್ ಅವರು ಆ ತಾಯಿಗೆ ಅದನ್ನ ತಡ್ಕೊಳ್ಳೋ ಕೆಪಾಸಿಟಿನೂ ಇರ್ಬೇಕಲ್ಲ. 40 ಮೇಲೆ ಅವಳಿಗೂ ಬಾಡಿನಲ್ಲೇ ಚೇಂಜಸ್ ಶುರು ಆಗತ್ತೆ. ಮತ್ತೆ ಅವಾಗ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಮತ್ತೆ ಜಾಸ್ತಿ ಆಗತ್ತೆ. 40 ನಂತರ ಮತ್ತೆ ನಾ ಹೇಳ್ದಂಗೆ BP, ಶುಗರ್ ಆಗ್ಬೋದು, ಥೈರಾಯ್ಡ್, ಲಿಪಿಡ್ಸ್ ಇದೆಲ್ಲಾನು ಪ್ರಾಬ್ಲಮ್ ಆಗುತ್ತೆ. ಸೊ ದಟ್ ವಿಲ್ ಸ್ಟಾರ್ಟ್ ಅಫೆಕ್ಟಿಂಗ್ ದ ಪ್ರೆಗ್ನೆನ್ಸಿ. ಸೊ ಈವನ್ ನೀವು ಎಗ್ ಫ್ರೀಸಿಂಗ್ ಮಾಡಿದ್ರು ದ ಗುಡ್ ಥಿಂಗ್ ಇಸ್ ಓಕೆ, ಒಂದು 35, 36, 37 ಟೈಮಲ್ಲಿ ದುಡ್ಬಹುದು ಅಷ್ಟೇ, ಸೇಫ್. ಅದಕ್ಕೆ ಮೇಲ್ ಬೇಡ. ಓಕೆ. ಓಕೆ. ಡೆಲಿವರಿ ಟೈಮಲ್ಲಿ ಏನಾದ್ರು ಕಾಂಪ್ಲಿಕೇಶನ್ಸ್ ಆಗುತ್ತಾ ಲೇಟ್ ಪ್ರೆಗ್ನೆನ್ಸಿಯಿಂದ? ಡಯಾಬಿಟಿಸ್ ಚಾನ್ಸಸ್ ಜಾಸ್ತಿ. ಸೊ ಡಯಾಬಿಟಿಸ್ ಚಾನ್ಸಸ್ ಇಂದ ಮಗು ದೊಡ್ಡದಾಗಿರೋದು ಮಗು ಅಂದ್ರೆ ಲೈಕ್ ಲಾರ್ಜ್ ಬೇಬೀಸ್ ಹುಟ್ಬೋದು, ಅಥವಾ ಸಡನ್ ಆಗಿ ಮಗು ಹಾರ್ಟ್ ಬೀಟ್ ನಿಂತೋಗೋದಾಗ್ಬೋದು, ಅಥವಾ ಜಾಸ್ತಿ ಸಿಸೇರಿಯನ್ ಚಾನ್ಸಸ್ ಜಾಸ್ತಿ, ಅಥವಾ ಏನಾದ್ರು BP ಚಾನ್ಸಸ್ ಬಂತು ಅಂದ್ರೆ ಪ್ರೆಗ್ನೆನ್ಸಿ ಕೊನೆಯಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಅಂತ ಕರಿತೀವಿ, ಅಂದ್ರೆ ತಾಯಿಗೆ ಏನಾದ್ರು ಫಿಟ್ಸ್ ಬರುವಂತ ಚಾನ್ಸಸ್, ಅಥವಾ ಲೋ ಬರ್ತ್ ವೇಟ್ ಬೇಬೀಸು, ಪ್ರೀ ಟರ್ಮ್ ಡೆಲಿವರೀಸು, ಇಂಥದೆಲ್ಲ ಚಾನ್ಸಸ್ ಜಾಸ್ತಿ. ಸೊ ಅದು ಲೇಟ್ ಪ್ರೆಗ್ನೆನ್ಸಿ ಆದ್ರೆ ಈ ತರ ಚಾನ್ಸಸ್ ಇರುತ್ತೆ ಅಂತ. ಹಾಗಿದ್ರೆ ಈಗ ಲೇಟ್ ಪ್ರೆಗ್ನೆಂಟ್ ಆದ್ರೂ ಕೂಡ ಅವ್ರ ಹೆಲ್ದಿ ಲೈಫ್ ನ ಲೀಡ್ ಮಾಡ್ಬೇಕು, ಅಥವಾ ಆ ಪ್ರೆಗ್ನೆನ್ಸಿ ಲೇಟ್ ಆಗಿದೆ ಬಟ್ ಪ್ರೆಗ್ನೆನ್ಸಿ ಹೆಲ್ದಿ ಆಗಿರ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅವ್ರ ಲೈಫ್ ನ ಲೀಡ್ ಮಾಡ್ಬೇಕು? ಅಂದ್ರೆ ಡಯಟ್ ಆಗಿರ್ಬೋದು, ನೀವು ಆಗ್ಲೇ ಹೇಳ್ದಾಗೆ ಮೆಂಟಲ್ ಸ್ಟ್ರೆಸ್, ಸೊ ಎಲ್ಲಾನು ಮ್ಯಾಟರ್ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಲೇಟ್ ಪ್ರೆಗ್ನೆನ್ಸಿ ಅಂತ ನೀವು ಡಿಸೈಡ್ ಮಾಡಿದೀರಾ ಅಂತಾರೆ ಆದ್ರೆ ಫಸ್ಟ್ ಥಿಂಗ್ ಅದಕ್ಕೆ ಮುಂಚೆ ನಿಮ್ ಹೆಲ್ತ್ ಕರೆಕ್ಟ್ ಆಗಿ ನೋಡ್ಕೋಬೇಕು. ಸೊ ಅದಕ್ಕೆ ಬಿಫೋರ್ ಪ್ರೆಗ್ನೆನ್ಸಿ ನಿಮ್ ಥೈರಾಯ್ಡ್ ಇತ್ತಾ ಕರೆಕ್ಷನ್ ಮಾಡ್ಕೊಳ್ಳಿ, ಶುಗರ್ ಇತ್ತಾ ಅದನ್ನ ನಾರ್ಮಲ್ ರೇಂಜಿಗೆ ತಂದ್ಕೊಳ್ಳಿ, BP ಇತ್ತಾ ಅದಕ್ಕೆ ನಾರ್ಮಲ್ ರೇಂಜಿಗೆ ತಂದ್ಕೊಳ್ಳಿ. ಸೊ ಎಲ್ಲಾನು ಮೆಡಿಕಲ್ ಕಂಡೀಷನ್ಸ್ ಏನೇ ಇದ್ರೂನು, ಇವಾಗ ಏನು ಇರ್ಲಿಲ್ವಾ, ಓಕೆ ವಿ ಆರ್ ಹ್ಯಾಪಿ, ಬಟ್ ಇದೆಲ್ಲ ಇದ್ರೂನು ಸ್ಟಾರ್ಟ್ ಆಫ್ ದ ಪ್ರೆಗ್ನೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಒಂದು ತೂಕ ಸ್ಟಾರ್ಟಿಂಗ್ ಆಫ್ ದ ಪ್ರೆಗ್ನೆನ್ಸಿನೇ ಮೊದಲೇ ಲೇಟ್ ಪ್ರೆಗ್ನೆನ್ಸಿ, ಅದ್ರ ಮೇಲೆ ನೀವು 90 kg 80 kg ಇಂದ ಸ್ಟಾರ್ಟ್ ಆಗಿ BMI ತುಂಬಾ ಜಾಸ್ತಿ ಇತ್ತು ಅಂದ್ರೆ ಎಂಟೈರ್ 9 months ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಸೊ ವೇಟ್ ಮ್ಯಾನೇಜ್ಮೆಂಟ್, ಮೆಡಿಕಲ್ ಏನಾದ್ರೂ ಇಶ್ಯೂಸ್ ಇದ್ರೆ ಮ್ಯಾನೇಜ್ಮೆಂಟ್ ಟು ಸ್ಟಾರ್ಟ್ ಆಫ್ ವಿತ್. ಸೆಕೆಂಡ್ ಥಿಂಗ್ ಆ ಪ್ರೆಗ್ನೆನ್ಸಿ ಚೆಕಪ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿ 2 weeks, ಎವ್ರಿ 3 weeks ಪ್ರೆಗ್ನೆನ್ಸಿ ಚೆಕಪ್ಸ್. ಮತ್ತೆ ನಮಗೆ ಸ್ಟಾರ್ಟಿಂಗ್ ಮೊದಲು 3 ತಿಂಗಳಲ್ಲೇ ನಾವು ಎಲ್ಲ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್, ಮಗುಗೆ ಏನಾದರೂ ಮೆಂಟಲ್ ರಿಟಾರ್ಡೇಷನ್ಸ್ ಏನಾದರೂ ಚಾನ್ಸಸ್ ಇದೆಯಾ ಎಲ್ಲ ನೋಡೋಕ್ಕೆ ಬ್ಲಡ್ ಟೆಸ್ಟ್ಸು, ಸ್ಕ್ಯಾನ್ಸು ಮಾಡ್ಕೊಂಡು ಹೋದರೆ ಇಟ್ ವಿಲ್ ಬಿ ಸೇಫ್, ಏನು ತೊಂದರೆ ಏನೂ ಆಗಲ್ಲ. ಓಕೆ. ಮಿತ್ಸ್ ಏನಾದರೂ ಇದೆಯಾ ಡಾಕ್ಟರ್, ಬೇರೆ ಏನಾದರೂ ಇದರ ರಿಲೇಟೆಡ್? ಪ್ರೆಗ್ನೆನ್ಸಿ ಮಿತ್ಸೇನೆ ಯೂಶಲಿ ಲೇಟ್ ಪ್ರೆಗ್ನೆನ್ಸಿನಲ್ಲೂ ಇರುತ್ತೆ, ಬಟ್ ಆಸ್ ಸಚ್ ಲೇಟ್ ಪ್ರೆಗ್ನೆನ್ಸಿ ಮಿತ್ಸ್ ಅಂತ ಏನೂ ಇಲ್ಲ. ಸೊ ಪ್ರೆಗ್ನೆನ್ಸಿನಲ್ಲಿ ದ ಯೂಶುವಲ್ ಮಿತ್ಸ್, ಅದು ತಿನ್ಬಾರ್ದು, ಇದು ತಿನ್ಬಾರ್ದು, ಅದು ತುಂಬಾ ಇದೆ. ಅದನ್ನ ನಾನು ನಿನ್ನೆ ಯಾರೋ ಶಿ ವಾಸ್ ಆಲ್ಮೋಸ್ಟ್ ಐ ಥಿಂಕ್ 7 months. ಸೊ ನಾವು ಕ್ಯಾರೆಟ್ ತಿನ್ಬೋದಾ ಅಂದ್ರು. ಸೊ ನೀವು ಕ್ಯಾರೆಟ್ ತಿನ್ಬೋದಲ್ಲ, ಕ್ಯಾರೆಟ್ ಏನಿದೆ ಇಲ್ಲ ನಮ್ಮಲ್ಲಿ ನಾವು ಪೂರ್ತಿ 9 months ಕ್ಯಾರೆಟ್ ಕೊಡಲ್ಲ.
ಓಕೆ, ಅಂದ್ರೆ ಪಪ್ಪಾಯದ ಬಗ್ಗೆ ಕೇಳಿದ್ವಿ. ಕ್ಯಾರೆಟ್ ನಾನು ಫಸ್ಟ್ ಟೈಮ್ ಕ್ಯಾರೆಟ್ ಬಗ್ಗೆ ಕೇಳಿದ್ದು. ಸೊ ದಟ್ಸ್ ಎ ಬಿಗ್ ಮಿತ್. ಏನಕ್ಕೆ ಅಂತ ಅಂದ್ರೆ ಯೂಶಲಿ ಮಗು ಬಣ್ಣ ಚೇಂಜ್ ಆಗತ್ತಂತೆ ಕ್ಯಾರೆಟ್ ಅಲ್ಲಿ. ಸೊ ಆಗ ಫಸ್ಟ್ ಟೈಮ್ ನಾನು ಕೇಳಿದ್ದು. ಓಕೆ, ಸೊ ಕ್ಯಾರೆಟ್ ಬಣ್ಣನೇ ಬಂದ್ಬಿಡುತ್ತೆ ಅಂತ ಏನೋ. ಸೊ ಹಾಗಾಗಿ ತುಂಬಾ ಮಿತ್ಸ್ ಇದೆ. ಸೊ ನಾನು ಹೇಳೋದಿಷ್ಟೇ, ಎಲ್ಲಾ ತರಕಾರಿ ತಿನ್ಬೋದು, ಎಲ್ಲಾ ಫ್ರೂಟ್ಸ್ ತಿನ್ಬೋದು, 2 ಫ್ರೂಟ್ ತಿನ್ಬೋದು ಡೈಲಿ. ಅದು ತಿನ್ಬೋದು. ಪಪ್ಪಾಯನೂ ತಿನ್ಬೋದು, ಹಣ್ಣಾಗಿರೋ ಚೆನ್ನಾಗಿ ಹಣ್ಣಾಗಿರೋ ಪಪ್ಪಾಯನೂ ತಿನ್ಬೋದು. ಸೊ ಎಲ್ಲಾ ಸ್ಯಾಲೆಡ್ಸ್, ಹೊರಗಡೆ ಜಂಕ್ ಮತ್ತೆ ಏರೇಟೆಡ್ ಡ್ರಿಂಕ್ಸ್ ಏನ್ ಬರುತ್ತೆ ಲೈಕ್ ಪೆಪ್ಸಿ, ಕೋಕೋ ಕೋಲಾ, ಅದು ಇದು. ಸೊ ಅದೆಲ್ಲಾನು ನಿಲ್ಲಿಸ್ಬಿಟ್ಟು ಮನೆಯಲ್ಲಿ ಹೋಮ್ ಕುಕ್ಡ್ ಫುಡ್ ತಿನ್ಬೋದು. ಸೊ ರೂಲಿಂಗ್ ಔಟ್ ಅದರ್ ಮಿತ್ಸ್. ಇವಾಗ ಲೇಟ್ ಪ್ರೆಗ್ನೆನ್ಸಿ ಆಯಿತು, ಸೊ ಕಂಪ್ಲೀಟ್ ಬೆಡ್ ರೆಸ್ಟ್ ತೊಗೋಬೇಕು ಬಿಕಾಸ್ ಪ್ರೆಷಿಯಸ್ ಆ ಥರ ಏನೂ ಇಲ್ಲ. ಈವನ್ ಇಫ್ ಯು ಹ್ಯಾವ್ ಕನ್ಸೀವ್ಡ್ ಲೇಟ್ 35 ವರ್ಷದ ನಂತರ ಆದ್ರೂ ಎಷ್ಟಾಗುತ್ತೋ ಅಷ್ಟು ಸಾಧ್ಯನೋ ಅಷ್ಟು ಫಿಸಿಕಲ್ ಆಗಿ ಆ್ಯಕ್ಟಿವ್ ಇರಿ. ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಕೆಲ್ಸಕ್ಕೆ ಹೋಗಿ. ಎಕ್ಸಸೈಸ್ ಮಾಡ್ತೀರಾ, ಮಾಡಿ. ವಾಕ್ ಮಾಡ್ತೀರಾ, ಮಾಡಿ. ಸೊ ಆ್ಯಸ್ ಆ್ಯಕ್ಟಿವ್ ಆ್ಯಸ್ ಯು ಆರ್, ಇಟ್ ಈಸ್ ಸೇಫರ್. ಓಕೆ, ಎಮೋಷ್ನಲಿ ಸ್ಟ್ರಾಂಗ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್. ಯಾಕಂದರೆ ಈಗ ನಮಗೆ ಅದ್ರ ಬಗ್ಗೆ ವರಿ ಇಲ್ಲದೆ ಇದ್ರೂ ಕೂಡ ನಮ್ಮ ಸುತ್ತಮುತ್ತ ಇರೋ ಮನೆಯವರಿಗೆ, ಓ ನಿನ್ನ ಮದುವೆ ಲೇಟ್ ಆಯಿತು, ಇನ್ನೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿಲ್ವಾ, ಏನಾದರೂ ಖುಷಿ ಸುದ್ದಿ ಇಲ್ವಾ, ಆ ಥರ ಮಾತಾಡೋರೇ ಜಾಸ್ತಿ ಇರ್ತಾರೆ. ಸೊ ಆ ಥರ ಮಾತುಗಳು ಕೆಲವೊಂದು ಸತಿ ಚುಚ್ಚಿಬಿಡುತ್ತೆ. ಸೊ ಯಾರು ಏನೇ ಹೇಳಿದ್ರು ಕೂಡ ನನ್ನ ಡಿಸಿಷನ್ ಏನು ಅನ್ನೋಂಥದ್ದು ಆ್ಯಸ್ ಅ ವುಮೆನ್ ಆಗಿ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಎಮೋಷ್ನಲ್ ಆಗಿ ಸ್ಟ್ರಾಂಗ್ ಆಗಿರೋದು ಎಷ್ಟು ಮುಖ್ಯ ಆಗುತ್ತೆ? ಡೆಫಿನೆಟ್ಲಿ ತುಂಬಾ ಮುಖ್ಯ. ಅದೇ ಒಂದು ದೊಡ್ಡ ಸ್ಟ್ರೆಸ್ಸು ನಮ್ಮಲ್ಲಿ, ಎಸ್ಪೆಷಲಿ ಫಾರ್ ಅವರ್ ಗರ್ಲ್ಸ್ ಔಟ್ ಹಿಯರ್ ತುಂಬಾ ಇಂಪಾರ್ಟೆಂಟು. ನೀವು ಹೇಳ್ದ ಹಾಗೆ ಅವಳು ತಾನು ಸ್ಟ್ರಾಂಗ್ ಆಗಿರೋದು ವೆರಿ ಇಂಪಾರ್ಟೆಂಟ್. ಬಟ್ ಅದ್ರ ಜೊತೆಗೆ ಫ್ಯಾಮಿಲಿ ಸಪೋರ್ಟು ಇರಬೇಕು. ಲೈಕ್ ಅವ್ರ ಹಸ್ಬೆಂಡ್ ಸಪೋರ್ಟ್ ಮೇನ್ ಆಗಿ. ದ ಪಾರ್ಟ್ನರ್ ಶುಡ್ ಬಿ ವೆರಿ ಸಪೋರ್ಟಿವ್. ಆ್ಯಂಡ್ ತಂದೆ ತಾಯಿ ಆಗ್ಬೋದು, ಅತ್ತೆ ಮಾವ ಆಗ್ಬೋದು, ಅಲ್ಲೇ ಮನೆಯಲ್ಲೇ ತುಂಬ ಸ್ಟ್ರೆಸ್ ಆಗಿಬಿಟ್ರೆ ಅದು ಇಟ್ಸ್ ವೆರಿ ಬ್ಯಾಡ್. ಸೊ ಎಲ್ಲರೂ ಇಟ್ಸ್ ಅ ಟೀಮ್ ವರ್ಕ್. ಸೊ ಎಲ್ಲರೂ ಡಿಸೈಡ್ ಮಾಡಿ ಆಯಿತು ಇಟ್ಸ್ ಓಕೆ, ಇನ್ನೊಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಟ್ರೈ ಮಾಡ್ತಾ ಇರೋರು ಎಷ್ಟೊಂದು ಜನ ದೇ ವಿಲ್ ಗಿವ್ ಅಪ್. ಇಲ್ಲ ಸಾಕಾಯ್ತು ನಮಗೆ ಈ ಟ್ರೀಟ್ಮೆಂಟ್ಸ್ ಮಾಡಿ ಅಂದ್ಬಿಟ್ಟು ಅಂತ. ಸೊ ಒಂಚೂರು ಅವಳು ಒಬ್ಳೇ ಇಲ್ಲ, ಜೊತೆಗೆ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಇದೆ ಅಂತಂದರೆ ದಟ್ ವಿಲ್ ಗಿವ್ ಹರ್ ಅ ಲಾಟ್ ಆಫ್ ಸ್ಟ್ರೆಂತ್. ಓಕೆ ಓಕೆ. ಅಟ್ ದ ಸೇಮ್ ಟೈಮ್ ಪಾರ್ಟ್ನರ್ ಬಗ್ಗೆ ನೀವು ಹೇಳಿದ್ರಿ. ಸೊ ಸ್ಪರ್ಮ್ ಕ್ವಾಲಿಟಿ ಎಷ್ಟು ಮುಖ್ಯ ಆಗುತ್ತೆ ಅಂತ. ಯಾಕಂದರೆ ಈಗ ಒಂದು ಮಹಿಳೆಗೆ ಏಜ್ ಆಗ್ತಾ ಹೋಗ್ತಾ ಇದೆ ಅಂದಾಗ, ಸೊ ಮ್ಯಾರೇಜಲ್ಲಿ ನಾವು ನೋಡೋದಾದರೆ ಕೆಲವೊಂದು ಸತಿ ಹುಡುಗಿಗಿಂತ 10 ವರ್ಷ ಹುಡುಗನೂ ದೊಡ್ಡವನಾಗಿರೋ ಚಾನ್ಸಸ್ ಇರುತ್ತೆ. ಸೊ ಏಜ್ ಆಯಿತು ಅಂದಾಗ ಎಗೈನ್ ಅಲ್ಲಿ ಹುಡುಗನ ವಯಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸ್ಪರ್ಮ್ ಕ್ವಾಲಿಟಿ ಕೂಡ ಅಲ್ಲಿ ಮುಖ್ಯ ಆಗುತ್ತೆ. ಹೌದು, ಸ್ಪರ್ಮ್ ಕ್ವಾಲಿಟಿ ಮುಖ್ಯ ಆಗುತ್ತೆ. ಬಟ್ ನಮಗೆ ಹೇಗೆ ವಯಸ್ಸಾಗ್ತಾ ಆಗ್ತಾ ಎಗ್ ಇದು ಕಮ್ಮಿ ಆಗುತ್ತೋ ಗಂಡಸರ್ಗೆ ಹಂಗಾಗಲ್ಲ. ಓಕೆ, ಯಾ. ಸೊ ಕಮ್ಮಿ ಆಗ್ಬಿಡುತ್ತೆ ಅವ್ರ ವಯಸ್ಸಾದ ತಕ್ಷಣ ಅಂತ ಏನೂ ಇಲ್ಲ. ಬಟ್ ದೆನ್ ಡೆಫಿನೆಟ್ಲಿ ಮೇಲ್ ಫ್ಯಾಕ್ಟರ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಲೈಕ್ ಇವರಲ್ಲಿ ಮೊಟ್ಟೆ ಚೆನ್ನಾಗಿರ್ಬೋದು, ಕೌಂಟ್ ಚೆನ್ನಾಗಿರ್ಬೋದು, ಟ್ಯೂಬ್ಸ್ ಚೆನ್ನಾಗಿರ್ಬೋದು, ಎಲ್ಲ ಚೆನ್ನಾಗಿರ್ಬೋದು. ಬಟ್ ದೆನ್ ಮೇಲ್ ಪಾರ್ಟ್ನರ್ದು ಸೆಮೆನ್ ಅನಾಲಿಸಿಸ್ ಚೆನ್ನಾಗಿಲ್ಲ ಅಂತ ಅಂದರೆ ಮತ್ತೆ ಪ್ರೆಗ್ನೆನ್ಸಿ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ಎನಿ ಇನ್ಫರ್ಟೈಲ್ ಕಪಲ್ ಯಾರಾದರೂ ಬಂದು ನಮಗೆ ಟ್ರೀಟ್ಮೆಂಟಿಗೆ ಬಂದ ತಕ್ಷಣ ನಾವು ಫಸ್ಟ್ ಸೆಮೆನ್ ಅನಾಲಿಸಿಸು ಮಾಡಿಸ್ತೀವಿ. ಸೊ ಆ ಸೆಮೆನ್ ಅನಾಲಿಸಿಸ್ ಚೆನ್ನಾಗಿಲ್ಲ ಅಂದರೆ ವಿ ಟೇಕ್ ಅಬೌಟ್ 2 to 3 months ಟೈಮ್. ಸೆಮೆನ್ ಅನಾಲಿಸಿಸ್ ಅದಕ್ಕೆ ಏನು ಬೇಕೋ ಅದಕ್ಕೆ ನಾವು ಟ್ಯಾಬ್ಲೆಟ್ಸ್ ಆಗಲಿ ಟ್ರೀಟ್ಮೆಂಟ್ ಆಗಲಿ ಕೊಟ್ಟು ನಂತರ ವಿ ಟ್ರೈ ಫಾರ್ ಪ್ರೆಗ್ನೆನ್ಸಿ. ಓಕೆ ಡಾಕ್ಟರ್, ನಾವೀಗ ಲೇಟ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡಿದ್ವಿ. ಸೊ ಎಲ್ಲ ಒಂದು ಕಡೆ ಅರ್ಲಿ ಪ್ರೆಗ್ನೆನ್ಸಿ ಬಗ್ಗೆನೂ ಕೂಡ ಮಾತಾಡಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಕೆಲವೊಂದು ಇದರಲ್ಲಿ ಇವಾಗಲೂ ಕೂಡ ಕೆಲವರು ತುಂಬ ಬೇಗ ಮದುವೆ ಆಗಿ ಪ್ರೆಗ್ನೆಂಟ್ ಆಗೋರು ಇರ್ತಾರೆ. ಅಂದರೆ ಒಂದ್ಸತಿ ಮಾಡಿ ಮಕ್ಕಳಾದಮೇಲೆ ದೆನ್ ಆ ಒಂದು ಪಾರ್ಟ್ ಆಫ್ ಲೈಫ್ ಮುಗ್ದುಬಿಡುತ್ತೆ. ದೆನ್ ನಾವು ಕೆರಿಯರ್ ಬಗ್ಗೆ ಯೋಚನೆ ಮಾಡ್ಬೋದು ಅನ್ನೋ ಥರ ಇರುತ್ತೆ. ಸೊ ಅರ್ಲಿ ಪ್ರೆಗ್ನೆನ್ಸಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಈ ಥರ ಕಾಂಪ್ಲಿಕೇಶನ್ಸ್? ಅರ್ಲಿ ಅಂದರೆ ತುಂಬ ಅರ್ಲಿ, ಲೈಕ್ ಸೇ ಅಬೌಟ್ 16-17 years ಇಸ್ ವೆರಿ ಅರ್ಲಿ ಪ್ರೆಗ್ನೆನ್ಸಿ. 20 ಇಂದ ಆದರೆ ಏನು ಇಟ್ಸ್ ನಾಟ್ ಅರ್ಲಿ ಪ್ರೆಗ್ನೆನ್ಸಿ. ಓಕೆ. ಸೊ ಅರೌಂಡ್ 16-17 years ಎಸ್, ಅದು ಟೀನೇಜ್ ಪ್ರೆಗ್ನೆನ್ಸಿಸ್ದು ಅದ್ರದ್ದು ಕಾಂಪ್ಲಿಕೇಶನ್ಸು ಡೆಫಿನೆಟ್ಲಿ ಇರುತ್ತೆ. ಬಟ್ ಈ ನಡುವೆ ತುಂಬಾ ಕಮ್ಮಿ ಅಷ್ಟು ಟೀನೇಜ್ ಪ್ರೆಗ್ನೆನ್ಸೀಸ್ ನಾವೇನು ನೋಡ್ತಾ ಇಲ್ಲ. ಲೇಟ್ ಪ್ರೆಗ್ನೆನ್ಸಿನೇ ಇರುತ್ತೆ ಮೋಸ್ಟ್ ಆಫ್ ದ. ಬಟ್ ಈ ನಡುವೆ ಆಸ್ ಐ ಟೋಲ್ಡ್ ಯು ತುಂಬಾ ಸೋಷಿಯಲ್ ಮೀಡಿಯಾ ಎಲ್ಲ ಇರೋದ್ರಿಂದ ತುಂಬಾ ಲೇಟ್ ಏನು ಯಾರು ಅಷ್ಟು ಪ್ಲಾನ್ ಮಾಡ್ತಾ ಇಲ್ಲ ನನ್ನ ಪ್ರಕಾರ. ಬಟ್ ತುಂಬಾ ಲೇಟ್ ಪ್ಲಾನ್ ಮಾಡ್ತಾ ಇರೋರು ತಾವೇ ಬಂದು ಎಗ್ ಫ್ರೀಸಿಂಗ್ ಬಗ್ಗೆ ಆಗ್ಲಿ, ಹೇಗೆ ನಾವು ಹುಷಾರಾಗಿರ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಅವೇರ್ನೆಸ್ ಇದೆ, ತುಂಬಾ ಇದೆ. ಬಟ್ ಲೇಟ್ ಪ್ರೆಗ್ನೆನ್ಸಿ ಹೆಂಗ್ ಆಗ್ತಿದೆ ಈ ನಡುವೆ ಅಂದ್ರೆ ತುಂಬಾ ಟ್ರೈ ಮಾಡಿ ಆಗ್ಲೇ ಇಲ್ಲ ಅಂತ ವಯಸ್ಸು ಆಗೋಗಿರುತ್ತೆ ಆಲ್ಮೋಸ್ಟ್. ಇವಾಗ ಮದ್ವೆ ಆಗಿದ್ದೆ 28-29, ಆಗ್ಲಿಲ್ಲ ಅನ್ಕೊಂಡು 35 ಆಗೋಗಿರುತ್ತೆ. ಸೊ ಆ ಥರ ಲೇಟ್ ಪ್ರೆಗ್ನೆನ್ಸೀಸ್ ಜಾಸ್ತಿ. ಬಟ್ ಅದರ್ವೈಸ್ ಪ್ಲಾನ್ ಮಾಡಿ ಇಲ್ಲ ಅಂದ್ರೆ ತುಂಬ ಎನಿವೇ ನಾನು ಲೇಟಾಗಿ ಮದುವೆ ಆಗ್ತಿದ್ದೀನಿ ಅನ್ನೋರು ಎಗ್ ಫ್ರೀಸ್ ಮಾಡ್ತಾ ಇದ್ದಾರೆ. ತುಂಬಾ ಅರ್ಲಿ ಪ್ರೆಗ್ನೆನ್ಸಿ ಇಸ್ ಓನ್ಲಿ ಬಿಟ್ವೀನ್ 16-17, ಅದು ತುಂಬಾ ಕಮ್ಮಿ. ಅದ್ರದ್ದು ದಟ್ ಹ್ಯಾಸ್ ಇಟ್ಸ್ ಓನ್ ಕಾಂಪ್ಲಿಕೇಶನ್ 16-17-18ಗೆಲ್ಲ. ಬಟ್ ಈ ನಡುವೆ ಕಮ್ಮಿ. ಓಕೆ ಡಾಕ್ಟರ್, ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಲೇಟ್ ಪ್ರೆಗ್ನೆನ್ಸಿ
ಈಸ್ ನಾಟ್ ಅ ಬ್ಯಾಡ್ ಚಾಯ್ಸ್. ಅಂದರೆ ನೀವು ಲೇಟಾಗಿ ಪ್ರೆಗ್ನೆಂಟೇ ಆಗಬಾರ್ದು, ಫಸ್ಟ್ ಪ್ರೆಗ್ನೆಂಟ್ ಆಗಿಬಿಡ್ಬೇಕು ಅನ್ನೋ ಕಾನ್ಸೆಪ್ಟ್ ಏನಿಲ್ಲ. ಬಟ್ ನನ್ನ ಪ್ರಕಾರ ತುಂಬ ಲೇಟ್ ಮಾಡ್ಕೋಬೇಡಿ. ಈ ನಡುವೆ ಒಂದು ಹೆಣ್ಣಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬಾ ಮುಖ್ಯ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ನಿಮ್ಮ ಕೆಲಸ ಇರಬೇಕು, ನಿಮಗೆ ನಿಮ್ಮದೇ ಆದಂಥ ಒಂದು ದುಡ್ಡು ಒಂದು ಸಂಬಳ ಬರೋವರೆಗೂ ನಾನೊಂದು ಮಗು ಮಾಡ್ಕೊಳ್ಳಲ್ಲ, ನಾನು ಆ ಮಗು ನೋಡ್ಕೊಳ್ಳೋ ಸಾಮರ್ಥ್ಯ ನನಗಿರಬೇಕು ಅಂತ ಇರೋದು ಡೆಫಿನೆಟ್ಲಿ ದಟ್ಸ್ ಅ ಗುಡ್ ಚಾಯ್ಸ್. ಬಟ್ ಹಾಗಾಗಿ ತುಂಬ ಲೇಟ್ ಮಾಡ್ಕೋಬೇಡಿ. 35 ಮೇಲೆ ಐ ರಿಯಲಿ ಡೋಂಟ್ ರೆಕಮೆಂಡ್. ಬಟ್ ಅಟ್ಲೀಸ್ಟ್ ಒಂದು 26ರಿಂದ 30 ವಯಸ್ಸು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಬಂದು ನಿಮ್ಮ ಡಾಕ್ಟರ್ಸ್ ಹತ್ರ ಮಾತಾಡಿ, ಎಗ್ ಫ್ರೀಸಿಂಗ್ ಬಗ್ಗೆ ಮಾತಾಡಿ, ಸೊ ದ್ಯಾಟ್ ಯು ಆರ್ ಸೇಫ್. ಆಮೇಲೆ ನಿಮಗೆ ತಲೆನೋವು ಇರೋದಿಲ್ಲ. ಆಮೇಲೆ ಪ್ರೆಗ್ನೆನ್ಸಿಗೆ ಓಡಾಡಿಕೊಂಡು ಡೋನರ್ ಎಗ್ಗು ಅದು ಇದು ಅದೆಲ್ಲ ತುಂಬ ತಲೆನೋವು. ಸೊ ಆಲ್ಮೋಸ್ಟ್ ಒಂದು 26-30 ಆಗಲಿಲ್ಲ ಅಂತ ಅಂದರೆ ಎಗ್ ಫ್ರೀಸಿಂಗ್ ಮಾಡಿಸಿ. ಬಟ್ ಲೇಟ್ ಆಯಿತು ಪ್ರೆಗ್ನೆನ್ಸಿ ಲೇಟ್ ಆಯಿತು ಅಂದ ತಕ್ಷಣ ಮಗು ಪ್ರಾಬ್ಲಮ್ ಆಗೋಗುತ್ತೆ, ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ ಆಗೋಗುತ್ತೆ ಅಂತ ಏನೂ ಅಲ್ಲ. ಚಾನ್ಸಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ಸೊ ಟು ಆಲ್ ಮೈ ವುಮೆನ್ ಔಟ್ ದೇರ್, ಪ್ರೆಗ್ನೆನ್ಸೀಸ್ ಯು ಆರ್ ಸೇಫ್ ವಿತ್ ಅಸ್. ಏನೇ ಕನ್ಸರ್ನ್ಸ್ ಇದ್ದರೂ ನಾವು ಡಾಕ್ಟರ್ಸ್ ಇರ್ತೀವಿ. ಯು ಕ್ಯಾನ್ ರೀಚ್ ಔಟ್ ಟು ಅಸ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲೇಟ್ ಪ್ರೆಗ್ನೆನ್ಸಿ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಅಥವಾ ಮಹಿಳೆಯರು ಯಾಕೆ ಅವರ ಕೆರಿಯರ್ ಬಗ್ಗೆ ಯೋಚನೆ ಮಾಡಬೇಕು, ಕೆರಿಯರ್ ಅಟ್ ದ ಸೇಮ್ ಟೈಮ್ ಮಗು ಮಾಡ್ಕೊಳ್ಳುವಂಥದ್ದು, ಸೊ ಫ್ಯಾಮಿಲಿ ಪ್ಲಾನಿಂಗ್ ಎರಡರ ಬಗ್ಗೆ ಯೋಚನೆ ಮಾಡುವಂಥದ್ದು, ಫ್ಯಾಮಿಲಿ ಬ್ಯಾಲೆನ್ಸ್ ಯಾವ ರೀತಿಯಾಗಿ ಇರಬೇಕಾಗುತ್ತೆ, ಎಮೋಷ್ನಲ್ ಆಗಿ ಯಾವ ರೀತಿ ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲೇಟ್ ಪ್ರೆಗ್ನೆನ್ಸಿ ಹಾಗೇನೆ ಇದರ ಜೊತೆ ಇರುವಂತಹ ಮಿತ್ಸ್ ಯಾವುದೆಲ್ಲ, ಅಂದ್ರೆ ತಪ್ಪು ಕಲ್ಪನೆಗಳು ಯಾವುದೆಲ್ಲ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.